ಆಗುತ್ತೆ ಸರ್ ಸನ್ ರೂಫ್. ಇದು ಇವಾಗ 2 years ಇಂದ ಇದು ಬರ್ತಾ ಇದೆ ಸರ್. 8 lakh ಇಂದ ಸ್ಟಾರ್ಟ್ ಆಗುತ್ತೆ. ಅದು ಬೇರೆ ಸಪರೇಟ್ ಬರುವಂಥದ್ದು ವೇರಿಯಂಟ್ ZXi ಪ್ಲಸ್ ವೇರಿಯಂಟ್. ಜಾಸ್ತಿ ಲಾಂಗ್ ಹೋಗುವವರಿಗೆ ಆಯಾಸ ಕಡಿಮೆ. ಮತ್ತೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಈಗ ಹೊಸ ಮಾಡೆಲಿನ ಶಿಫ್ಟ್ ಡಿಸೈರ್ ಕಾರ್ನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಬೋದು ಸ್ನೇಹಿತರೆ. ಸರ್, ಈಗ ಒಂದು ಸ್ಮಾಲ್ ಡೌಟು ಸರ್. ಹೇಳಿ ಸರ್. ಇದೀಗ ಈ ಹಿಂದಿನ ಶಿಫ್ಟ್ ಗಾಡಿಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಎರಡು ವೇರಿಯಂಟ್ ಬರ್ತಾ ಇತ್ತು. ಹೌದು. ಈಗ ಬರೋದ್ರಲ್ಲಿ ಡೀಸೆಲ್ ಉಂಟಾ ಸರ್? ಇಲ್ಲ ಸರ್, ನಮಗೆ ಆಕ್ಚುಲಿ ಮಾರುತಿಯಲ್ಲಿ ಎಲ್ಲ ವೆಹಿಕಲ್ಸ್ 2019 ನಂತರ ಡೀಸೆಲ್ ಟೋಟಲಿ ಸ್ಟಾಪ್ ಆಗಿದೆ ಸರ್. ಯಾಕೆ ಸರ್? ಅಂದ್ರೆ ಅದು ನಿಮಗೆ BS6 ಇದು ಬರುವಾಗಲೇ ನಮ್ಮದಲ್ಲಿ ಮಾರುತಿಯಲ್ಲಿ ನಾವು ಡೀಸೆಲ್ ವೇರಿಯಂಟ್ಸ್ ಅನ್ನು ಸ್ಟಾಪ್ ಮಾಡಿದ್ದೇವೆ. ಹಾಗೆ ನಮಗೆ 2019 ನಂತರ ನಮಗೆ ಡೀಸೆಲ್ ಅವೈಲೇಬಲ್ ಇಲ್ಲ ಸರ್. ಅಂದ್ರೆ ಏನಾದ್ರು ಸಮಸ್ಯೆ ಇತ್ತು ಅಥವಾ ಬೇಡ? ಇಲ್ಲ, ಅಂದ್ರೆ ಅದು ಇವಾಗದ ಗವರ್ಮೆಂಟ್ ನಾರ್ಮ್ಸ್ ನ ಪ್ರಕಾರ ಡೀಸೆಲ್ ವೇರಿಯಂಟ್ಗಳಿಗೆ ಅದರದೇ ಆದಂತ ಕೆಲವು ಇದು ಕಟ್ಟುಪಾಡಿದೆ. ಅದಕ್ಕೋಸ್ಕರ ಇವಾಗ ಪ್ರೆಸೆಂಟ್ ಕೊಡ್ತಾ ಇಲ್ಲ. ಇನ್ನೊಂದು ಮಾಹಿತಿ ಸರ್, ಈಗ ಶಿಫ್ಟ್ ಡಿಸೈರ್ ಅಲ್ಲಿ ಈಗ ಮ್ಯಾಗ್ವಿಲ್ ನೋಡ್ತಾ ಇದ್ದೇವೆ, ಅಂದ್ರೆ ಟಾಪ್ ಎಂಡ್ ಅಲ್ಲಿ ಮಾತ್ರ ಈ ತರ ಅಂತ ಬರುವಂತದ್ದು. ಇದು ಈಗ ನಮಗೆ ಬೇಸ್ ಮಾಡೆಲ್ಗೆ VXi LXi ಗೆ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಖರ್ಚಾಗಬಹುದು ಸರ್? ಅಂದ್ರೆ ಅದು ನಿಮಗೆ VXi LXi ವೇರಿಯಂಟ್ ಅಲ್ಲಿ 14 ಇಂಚ್ ಟೈರ್ ಬರುವಂತದ್ದು. ಅದು ನಮ್ಮಲ್ಲಿ ಆಕ್ಸೆಸರೀಸ್ ಅಲ್ಲಿ ಅವೈಲೇಬಲ್ ಇದೆ, ಅಲೈವಿಲ್ಸ್ ಆಕ್ಸೆಸರೀಸ್ ಅಲ್ಲಿ ಅವೈಲೇಬಲ್ ಬರುತ್ತೆ. ಅದೇ ಅರೌಂಡ್ ನಿಮಗೆ ಇದು 4 ಟೈರ್ಗೆ ಆಗುವಾಗ ಅರೌಂಡ್ 29,000 ತನಕ ಬೀಳ್ತದೆ. ಆಗ ನೋಡ್ಲಿಕ್ಕೆ ಕೂಡ ಟಾಪ್ ಎಂಡ್ ನಂಗೆ ಕಾಣ್ತದೆ. ಅಂದ್ರೆ ಆ ಸೇಮ್ ಡಿಸೈನ್ ಬರಲ್ಲ, ಅದು ನಿಮಗೆ 14 ಇಂಚಿಗೆ ಆಗುವಾಗ ಡಿಸೈನ್ ಬೇರೆ ಇರುತ್ತೆ. 15 ಇದು ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ 15 ಇಂಚ್ ಬರುವಂತದ್ದು. 15 ಇಂಚ್ ಹಾಕ್ಬೇಕಾದ್ರೆ ಟೈರ್ ಕೂಡ ಚೇಂಜ್ ಮಾಡ್ಬೇಕಾಗತ್ತೆ. ಹಾಗೆ ಹಾಕ್ಲಿಕ್ಕೆ ಆಗ್ತದೆ. ಈಗ ನಾವೀಗ ಮೊನ್ನೆಯಿಂದ ವಿಡಿಯೋಗಳೆಲ್ಲ ಮಾಡ್ತಾ ಇದ್ದೇವೆ. ಹೌದು. ಅದರಲ್ಲಿ ಪೆಟ್ರೋಲ್ ಆ ತರ ಮತ್ತೆ CNG ವೇರಿಯಂಟ್ ಎಲ್ಲ ನೋಡ್ತಾ ಇದ್ದೇವೆ. ಆಟೋಮೆಟಿಕ್ ಯಾವ ತರ ಸರ್, ಅದು ಯಾವ್ದ್ರಲ್ಲಿ ಬರ್ತದೆ? ನಮಗೆ ಆಟೋಮೆಟಿಕ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ಗಳಲ್ಲಿ ಬರುವಂಥದ್ದು, CNG ಅಲ್ಲಿ ಬರುವುದಿಲ್ಲ. ನಮಗೆ ಆಟೋಮೆಟಿಕ್ ನಿಮಗೆ ಎಲ್ಲಾ ಗಾಡಿಗಳಲ್ಲಿ ಬರ್ತದೆ. ನಮ್ಮ ಆಲ್ಟೋ K10 ಇಂದ ಸ್ಟಾರ್ಟ್ ಮಾಡಿ ಅಪ್ ಟು ದ ವಿಕ್ಟೋರಿಸ್ ತನಕ ಎಲ್ಲ ವೆಹಿಕಲ್ ಅಲ್ಲಿ ಸಹ ಆಟೋಮೆಟಿಕ್ ವೇರಿಯಂಟ್ಸ್ ಬರುತ್ತೆ. ನಮ್ಮ ಮ್ಯಾನ್ಯುವಲ್ ವೇರಿಯಂಟ್ ಕಂಪೇರ್ ಮಾಡಿದ್ರೆ ಇವಾಗ ಒಂದು ಎಕ್ಸಾಂಪಲ್ ಕೊಡೋದಿದ್ರೆ ವ್ಯಾಗನರ್ ನಾವು ಮೊನ್ನೆ ನೋಡಿದ್ವಿ. ವ್ಯಾಗನರ್ VXiಗೆ ಪ್ರೈಸಿಗೆ ಕಂಪೇರ್ ಮಾಡಿದರೆ VXi AGS ಆಟೋ ಗೇರ್ ಶಿಫ್ಟ್ ನಾವು ಚೂಸ್ ಮಾಡೋದಿದ್ರೆ ಅದಕ್ಕೆ ಕಂಪೇರ್ ಮಾಡಿದರೆ ಒಂದು ಅರೌಂಡ್ 50,000 to 60,000 ಡಿಫ್ರೆನ್ಸ್ ಬೀಳ್ತದೆ. ಹಾಗೆ ಅಂದ್ರೆ VXiಗೆ ಒಂದು 6.5 ಲಕ್ಷ ಅಂತ ಹೇಳಿದ್ರೆ ZXiಗೆ ಒಂದು 7.5 ಲಕ್ಷ ಆಗ್ತದೆ. ಹೌದು. ಸೊ ಆಟೋಮೆಟಿಕ್ ವೇರಿಯಂಟ್ ಬೇಕಿದ್ರೆ VXi ಅಲ್ಲಿ ಆಟೋಮೆಟಿಕ್ ವೇರಿಯಂಟ್ ಬರ್ತದೆ. ಸ್ವಲ್ಪ ಹತ್ರ ZXi ನ ರೇಟ್ ಆಗ್ತದೆ. ಹೌದು. ZXi ಅಲ್ಲಿ ಆಟೋಮೆಟಿಕ್ ಬೇಕಿದ್ರೆ ಆ ZXi ನ ಪ್ರೈಸ್ಗಿಂತ ಒಂದು 50,000 to 60,000 ಡಿಫ್ರೆನ್ಸ್ ಬೀಳ್ತದೆ. ಒಂದು ರಿವರ್ಸ್ ಮತ್ತೆ ನ್ಯೂಟ್ರಲ್, ಡ್ರೈವ್, ಮ್ಯಾನ್ಯುವಲ್ ಅಂತ 4 ಮೋಡ್ಸ್ ಬರ್ತದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ನೀವು ಒಂದು ಆಟೋಮೆಟಿಕ್ ಕಾರನ್ನು ತಕೊಂಡು ಬನ್ನಿ ಸರ್, ಅದನ್ನು ಬೇರೆನೇ ಒಂದು ವಿಡಿಯೋ ಮಾಡುವ. ಆಗ್ಬೋದು ಸರ್, ಲೈವ್ ಆಗಿ ನೋಡುವ. ಸರ್, ಇದು ಯಾವ ಮಾಡೆಲ್ ಕಾರ್? ಇದು ಡ್ಯಾಸ್ಲಿಂಗ್ ಡಿಸೈರ್ ಅಂತ ಸರ್. ಇವಾಗದ ನ್ಯೂ ವೇರಿಯಂಟ್ ಡಿಸೈರ್ ಅಲ್ಲಿ ಡ್ಯಾಸ್ಲಿಂಗ್ ಡಿಸೈರ್ ಅಂತ ಬಂದಿದೆ. ಇದು ಇವಾಗ ಲೇಟೆಸ್ಟ್ ಮಾಡೆಲ್ ಸರ್, ಇವಾಗ ಪ್ರೆಸೆಂಟ್ ಅವೈಲೇಬಲ್ ಇರುವಂತ ವೆಹಿಕಲ್. ಅಂದ್ರೆ ಈ ಮಾಡೆಲ್ ಎಷ್ಟು ವರ್ಷಗಳ ಹಿಂದೆ ಬಂದಿರುವಂತ? ಇದು ಇವಾಗ 2 years ಇಂದ ಇದು ಬರ್ತಾ ಇದೆ ಸರ್, 1.5 2 years ಇಂದ. ಓಕೆ. ಇದು ಎಷ್ಟು ಸ್ಟಾರ್ಟಿಂಗ್ ಪ್ರೈಸ್ ಸರ್? ನಿಮಗೆ ಆನ್ ದ ರೋಡ್ 8 lakh ಇಂದ ಸ್ಟಾರ್ಟ್ ಆಗುತ್ತೆ. CNG ಉಂಟಾ ಸರ್? CNG ಬೇಕಿದ್ರೆ CNG ವೇರಿಯಂಟ್ ಕೂಡ ಬರ್ತದೆ ನಿಮಗೆ, ಅದು ಬೇರೆ ಸಪರೇಟ್ ಬರುವಂಥದ್ದು. ಟಾಪ್ ಎಂಡಿಗೆ ಎಷ್ಟಾಗ್ತದೆ? ಇದು ಅಪ್ ಟು 11 lakh ತನಕ ಇದೆ ಸರ್. ಓಕೆ. ಇದು ಇವಾಗ ಟಾಪ್ ಎಂಡ್ ವೇರಿಯಂಟ್ ZXi ಪ್ಲಸ್ ವೇರಿಯಂಟ್. ನಿಮಗೆ ಅಲಾಯ್ ವೀಲ್ಸ್ ಕೂಡ ಇನ್ಬಿಲ್ಟ್ ಆಗಿ ಬರುತ್ತೆ ಇದರಲ್ಲಿ. ಹಾಗೆ ಅದೊಂದು ಮ್ಯಾಗು ವೀಲ್ ಇದ್ರೆ ಅದರೊಂದು ಗೆಟಪ್ಪೇ ಬೇರೆ ಅಲ್ಲ? ಹೌದು ಸರ್, ಇದು ಆ್ಯಕ್ಚುಲಿ ಸಿಡ್ಯಾನ್ ಸೆಗ್ಮೆಂಟಲ್ಲಿ ಬರ್ತದೆ. ಸಿಡ್ಯಾನ್ ಅಂತ ಹೇಳಿದರೆ ನಮಗೆ ಪ್ಯಾಸೆಂಜರ್ ಕಂಪಾರ್ಟ್ಮೆಂಟ್ ಮತ್ತು ಬೂಟ್ ಕಂಪಾರ್ಟ್ಮೆಂಟ್ ಸಪ್ರೇಟ್ ಬರ್ತದೆ. ಹಾಗೆ ಸ್ವಲ್ಪ ಪ್ರೀಮಿಯಂ ಲುಕ್ಕಿಗೋಸ್ಕರ ನಿಮಗೆ ಸಿಡ್ಯಾನ್ ವೇರಿಯಂಟ್ ಬರ್ತದೆ. ಇದರಲ್ಲಿ ನಿಮಗೆ ಜಾಸ್ತಿ ಲಾಂಗ್ ಹೋಗುವವರಿಗೆ ಆಯಾಸ ಕಡಿಮೆ. ಹಾಗೆ ಆಯಾಸ ಆಗೋದಿಲ್ಲ? ಆಯಾಸ ತುಂಬ ಕಡಿಮೆ ಸರ್ ಕಂಪ್ಯಾರಿಟಿವ್ಲಿ. ಇದರಲ್ಲಿ ಬೂಟ್ ಸ್ಪೇಸ್ ಎಷ್ಟು? ಇದರಲ್ಲಿ 382 ಲೀಟರ್ಸ್ ಬರುತ್ತೆ ಸರ್. ಇದು ಪ್ಯಾಸೆಂಜರ್ ಕಂಪಾರ್ಟ್ಮೆಂಟ್ಗೆ ಮತ್ತು ಇದಕ್ಕೆ ಯಾವುದೇ ರೀತಿ ಕನೆಕ್ಷನೇ ಇರುವುದಿಲ್ಲ, ಸಪ್ರೇಟ್ ಇರ್ತದೆ. ಇದು ಡಿಕ್ಕಿಂದ ಏನು ತೆಗಿಲಿಕ್ಕೆ ಆಗೋದಿಲ್ಲ ಸರ್. ಸಿಡಾನ್ ವೆಹಿಕಲ್ ನಾರ್ಮಲಿ ಹಾಗೆ ಡಿಸೈನ್ ಮಾಡಿರ್ತಾರೆ. ಹಾಗೆ ಇದು ಸಪ್ರೇಟ್ ರೂಮ್. ಇದು ಟೋಟಲ್ ಪ್ಯಾಸೆಂಜರ್ ಕಂಪಾರ್ಟ್ಮೆಂಟಿಗೆ ಇದಕ್ಕೂ ಸಪೋರ್ಟ್, ಇದು ಫುಲ್ ಕನೆಕ್ಷನೇ ಇರುವುದಿಲ್ಲ. ಇದರಲ್ಲಿ ಕೂಡ ಟೈರ್ ಬರ್ತದೆ. ಹೌದು. ಎಷ್ಟು ಇಂಚ್ ಟೈರ್ ಸರ್?
ಇದು ನಿಮಗೆ 14 ಇಂಚ್ ಟೈರ್ ಬರ್ತದೆ. 165/80 ಆರ್ 14 ಟೈರ್ ನಿಮಗೆ ಸ್ಟೆಫ್ನಿಯಲ್ಲಿ ಬರುತ್ತೆ. ಅದೇ ನಮಗೆ ನಾರ್ಮಲ್ ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ಇದರಲ್ಲಿ ವೆಹಿಕಲಲ್ಲಿ ಬರುವಂಥ ಟೈರ್ ನಿಮಗೆ 15 ಇಂಚ್ ವೀಲ್ ಬರುತ್ತೆ. ಯಾಕೆ ಒಂದು ಸೈಜ್ ಕಮ್ಮಿ ಅಲ್ಲಿ ಇಟ್ಟಿದೆ? ಅದು ನಾರ್ಮಲಿ ಅದೇ ಥರ ಬರುತ್ತೆ ಸರ್. ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ನಿಮಗೆ ವೆಹಿಕಲಲ್ಲಿ ಟೈರ್ ಬಂದು 15 ಇಂಚ್ ಇರುತ್ತೆ. ನಮಗೆ ಸ್ಟೆಫ್ನಿ ಟೈರ್ ಬಂದು ಯಾವಾಗಲೂ 1 ಇಂಚ್ ಕಡಿಮೆ ಬರುತ್ತೆ, 14 ಇಂಚ್ ಬರುತ್ತೆ. ಅದೀಗ ಎಲ್ಲಿಯಾದರೂ ವಾಹನ ಬಾಕಿ ಆಯಿತು, ಆಗ ನೀವು ಒಂದು ಟೈರ್ ಡಿಕ್ಕಿಯಲ್ಲಿ ಇದ್ದದನ್ನು ಹಾಕಿದ್ರಿ, ಹೌದು, ಆಗ ಅದು 14 ಬರ್ತದೆ. ಹೌದು, ಆಗ 4 ಟೈರ್ ಬ್ಯಾಲೆನ್ಸ್ ಬರೋದಿಲ್ಲ. ನಿಮಗೆ ಸ್ಟೆಫ್ನಿ ಟೈರ್ ಬಂದು ನಿಮಗೆ ಅಪ್ ಟು 60 ಕಿಲೋಮೀಟರ್ ತನಕ ಮಾತ್ರ ನಾವು ರನ್ ಮಾಡಲಿಕ್ಕೆ ಯಾವುದೇ ವೆಹಿಕಲಲ್ಲಿ ಸಹ 60 ಕಿಲೋಮೀಟರ್ ಆದ ನಂತರ ನಾವು ಅದನ್ನು ತೆಗೆದು ವಾಪಸ್ ನಮಗೆ ನಮ್ಮ ಏನು ಪಂಚರ್ ಆಗಿರುತ್ತೆ ಆ ಟೈರನ್ನೇ ಯೂಸ್ ಮಾಡಬೇಕು ಅಂತ. 60 ಕಿಲೋಮೀಟರ್ ತನಕ ಇದರ ವೀಲ್ ಅಲೈನ್ಮೆಂಟ್ ಏನು ಪ್ರಾಬ್ಲಮ್ ಬರೋದಿಲ್ಲ ಸರ್, ನಾರ್ಮಲಿ ಏನು ಪ್ರಾಬ್ಲಮ್ ಬರೋದಿಲ್ಲ ಟೆಕ್ನಿಕಲಿ. ಆದರೆ ಈಗ ವ್ಯಾಗ್ನರ್ದು 14 ಉಂಟು, ಅದಕ್ಕೆ ಸೂಟ್ ಆಗ್ತದೆ ಅಂದರೆ ಲೈಫ್ ಟೈಮ್? ಅಂದರೆ ಆ ಥರ ಅಲ್ಲ ಸರ್, ನಮಗೆ ಅಂದರೆ ನಾರ್ಮಲಿ ಸ್ಟೆಫ್ನಿ ಟೈರ್ ಯಾವಾಗಲೂ ಅದನ್ನು ನಾವು ಇದಕ್ಕೆ ಯೂಸ್ ಮಾಡಬೇಕು ಅಂತ ಇರೋದಿಲ್ಲ. ಸ್ಟೆಫ್ನಿ ಟೈರ್ ಸಪರೇಟ್ ಟೈರ್ ಯಾವಾಗಲೂ ಎಲ್ಲ ಕಾರಲ್ಲೂ ಕೂಡ. ಹೌದು, ಯಾವುದೇ ಕಾರ್ ನಿಮಗೆ ಯಾವುದೇ ಮರ್ಸಿಡೀಸಲ್ಲಿ ಹೋಗೋದಿದ್ರು ಕೂಡ ನಿಮಗೆ ನಾರ್ಮಲ್ ನಮ್ಮ ವೆಹಿಕಲಲ್ಲಿರುವ ಟೈರ್ ಸಹ ನಿಮಗೆ ಸ್ಟೆಫ್ನಿ ಟೈರ್ ಸಹ ನಿಮಗೆ ಅದರ ಪ್ರೊಫೈಲೇ ಚೇಂಜ್ ಇರುತ್ತೆ. ಓಕೆ, ಅದು ನಾನು ಪರ್ಮನೆಂಟ್ ಅದನ್ನೇ ಹಾಕಿ ಓಡಿಸ್ತೇನೆ ಅಂತ ಹೇಳಿದ್ರೆ? ಇಲ್ಲ ಆಗೋದಿಲ್ಲ. ಕಂಪನಿ ಕಾರಲ್ವ ಸರ್? ಹೌದು, ಇದು ನಮ್ಮ ಕಂಪನಿದು ಡೆಮೋ ವೆಹಿಕಲ್ ಸರ್. ಮತ್ತು ಇದರ ಫೀಚರ್ಸ್ ಎಲ್ಲ ಯಾವ ಥರ ಉಂಟು ತೋರಿಸ್ತೀರಾ ಸರ್? ಬನ್ನಿ ಸರ್. ಮತ್ತು ಇದರ ಇಂಜಿನ್ ಪವರ್ ಎಷ್ಟು ಸರ್? 1200 cc. 1200 cc ನಿಮಗೆ Z ಸೀರೀಸ್ ಇಂಜಿನ್ ಬರುತ್ತೆ. ಸ್ವಿಫ್ಟಲ್ಲಿ ಮತ್ತು ಇದರಲ್ಲಿ ಸೇಮ್ ಇಂಜಿನ್ ಬರುತ್ತೆ, Z ಸೀರೀಸ್ ಇಂಜಿನ್. 4 ಸಿಲಿಂಡರ್? 3 ಸಿಲಿಂಡರ್ ಬರುತ್ತೆ ಸರ್. 3 ಸಿಲಿಂಡರ್ ನಿಮಗೆ ಮೈಲೇಜ್ ಕೂಡ ಒಳ್ಳೆ ಸಿಗುತ್ತೆ. 25.79 ತನಕ ನಿಮಗೆ ಆಟೋಮೆಟಿಕ್ ವೇರಿಯಂಟಲ್ಲಿ, 24.71 ತನಕ ಮ್ಯಾನ್ಯುವಲ್ ವೇರಿಯಂಟಲ್ಲಿ ನಿಮಗೆ ಅವೈಲೇಬಲ್ ಬರುತ್ತೆ. ನಿಮಗೆ 4 ಡೋರ್ ಪವರ್ ವಿಂಡೋ ಅದೆಲ್ಲ ಬೇಸ್ ವೇರಿಯಂಟಿಂದನೇ ಸ್ಟಾರ್ಟ್ ಆಗ್ತದೆ. 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕ್. ಮತ್ತು ನಿಮಗೆ ಇದು ಟಾಪ್ ಆ್ಯಂಡ್ ವೇರಿಯಂಟ್ ZXi ಪ್ಲಸ್ ಆದ ಕಾರಣ ನಿಮಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಮಿರರ್ ವಿತ್ ನಿಮಗೆ ಫೋಲ್ಡಿಂಗ್ ಕಂಟ್ರೋಲ್ ಬರುತ್ತೆ, ಫೋಲ್ಡಿಂಗ್ ಬಟನ್ ಬರುತ್ತೆ. ಹಾಗೆ ಇದನ್ನು ಪ್ರೆಸ್ ಮಾಡಿದ ಕೂಡಲೇ ಇದು ನಮ್ಮ ಮಿರರ್ಸ್ ಫೋಲ್ಡ್ ಆಗುತ್ತೆ. ಎಲ್ಲ 2 ಮಿರರ್ ಫೋಲ್ಡ್ ಆಗುತ್ತೆ. ಮತ್ತು ನಿಮಗೆ ಪುಷ್ ಸ್ಟಾರ್ಟ್ ಬಟನ್ ಇದರಲ್ಲಿ ಅವೈಲೇಬಲ್ ಇದೆ. ಮತ್ತು ನಿಮಗೆ ZXi ಪ್ಲಸ್ ಅಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಅವೈಲೇಬಲ್ ಬರುತ್ತೆ. ಪುಷ್ ಸ್ಟಾರ್ಟ್ ಅಂತ ಹೇಳಿದ್ರೆ ಅದೇ ಕೀ ಈ ಥರ ಬರುತ್ತೆ. ಕೀ ಬೇಕು, ಇದರ ಕ್ಯಾಬಿನ್ನ ಒಳಗಡೆ ಇರಬೇಕಾಗ್ತದೆ. ನಮಗೆ ಪುಷ್ ಸ್ಟಾರ್ಟ್ ಬಟನ್, ಆ ಬಟನ್ ಪ್ರೆಸ್ ಮಾಡಿ ಸ್ಟಾರ್ಟ್ ಮಾಡುವಂಥದ್ದು. ಇದು ಟಾಪ್ ಆ್ಯಂಡಲ್ಲಿ ಮಾತ್ರ ಬರುವಂಥದ್ದು? ಹೌದು, ಟಾಪ್ ಆ್ಯಂಡಲ್ಲಿ ZXi ಮತ್ತು ZXi ಪ್ಲಸ್ ಎರಡರಲ್ಲೂ ಸಹ ಬರ್ತದೆ. ಮತ್ತು ಡಿಸ್ಪ್ಲೇ ಏನಾದರೂ ಅದು ಎಷ್ಟು ಇಂಚ್ ಡಿಸ್ಪ್ಲೇ ಸರ್? ಇದರಲ್ಲಿ 9 ಇಂಚ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ಸರ್. ವಿತ್ ನಿಮಗೆ 360 ವ್ಯೂ ಕ್ಯಾಮರಾ ಬರುತ್ತೆ ಇದರಲ್ಲಿ ಇನ್ಬಿಲ್ಟ್. ಹೌದು, ಇನ್ಬಿಲ್ಟ್ 360 ವ್ಯೂ ಕ್ಯಾಮರಾ ಬರುತ್ತೆ. ಶಿಫ್ಟಲ್ಲಿ ಬರ್ತದೆ? ಖಾಲಿ ಶಿಫ್ಟಲ್ಲಿ ಇಲ್ಲ. ಎಷ್ಟು ಏರ್ ಬ್ಯಾಗ್ ಬರ್ತದೆ ಸರ್? 6 ಏರ್ ಬ್ಯಾಗ್ಸ್ ಬರುತ್ತೆ ಸರ್. ಸೇಫ್ಟಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಇವಾಗ ಮಾರುತಿಯಲ್ಲಿ. 6 ಏರ್ ಬ್ಯಾಗ್ಸ್, ABS ರಿವರ್ಸ್ ಸೆನ್ಸರ್ ಬಂದೇ ಬರುತ್ತೆ ಬೇಸ್ ವೇರಿಯಂಟಿಂದನೇ. ಮತ್ತು ಇಲ್ಲಿ ಏನೆಲ್ಲ ಫ್ಯೂಚರ್ಸ್ ಇದ್ರೆ ಒಮ್ಮೆ ತೋರಿಸ್ತೀರಾ ಸರ್? ಹಾಂ ಸರ್, ಬನ್ನಿ. ನಿಮಗೆ ಇದು ZXi ಪ್ಲಸ್ ವೇರಿಯಂಟ್. ZXi ಪ್ಲಸ್ ವೇರಿಯಂಟಲ್ಲಿ ನಿಮಗೆ ಸ್ಟೇರಿಂಗ್ ಮೌಂಟ್ ಆಡಿಯೋ ಕಂಟ್ರೋಲ್ ಕೂಡ ಬರುತ್ತೆ. ನಿಮಗೆ ಸ್ಟಾರ್ಟ್ ಮಾಡಿದ ಕೂಡಲೇ ನಿಮಗೆ ಸರೌಂಡ್ ವೆಹಿಕಲ್ನ ತೋರಿಸ್ತದೆ. ಇದರಲ್ಲಿ ನಿಮಗೆ 360 ವ್ಯೂ ಕ್ಯಾಮರಾ ಇರುವ ಕಾರಣ ಇದರಲ್ಲಿ ಸರೌಂಡ್ ವ್ಯೂ ತೋರಿಸ್ತದೆ. ಅಂದರೆ ನಮ್ಮ ಡ್ರೋನಲ್ಲಿ ತೆಗೆದಾಗೆ ತೋರಿಸ್ತಾ ಉಂಟು. ಅಂದರೆ ಆ್ಯಕ್ಚುಲಿ ಇದು ಇಮ್ಯಾಜಿನರಿ ವೆಹಿಕಲ್, ನಮ್ಮ ವೆಹಿಕಲ್ ಇದೆ ಅಲ್ಲ, ಬಟ್ ಇದರ ಸರೌಂಡಿಂಗ್ ಎಲ್ಲ ಕ್ಯಾಮರಾ ಇರುವ ಕಾರಣ ಇದರಲ್ಲಿ ಸರೌಂಡಿಂಗ್ ಇದು ಏನೇನಿದೆ ಅಂತ ತೋರಿಸ್ತದೆ ನಮಗೆ. ಅಂದರೆ ಗೇಟ್ ಹತ್ರನೇ ಇದ್ದೇವೆ. ಹೌದು. ಮತ್ತೆ ನಮ್ಮ ಹಿಂದ್ಗಡೆ ಏನಾದರೂ ಅಥವಾ ಏನಾದರೂ ಬೈಕ್ ಎಲ್ಲ ಬಾರಿಕ ಹತ್ತಿರದಲ್ಲಿದ್ದರೆ ಇದರಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ. ಹಾಗೆ ಅಂದರೆ ಮೇಲಿಂದ ಫೋಕಸ್ ಆಗುದಿಲ್ಲ, ಸೈಡಿಂದ ಮತ್ತೆ ಮೇಲಿಂದ. ಹೌದು, ಈ ಥರ ಸಹ ನೋಡ್ಲಿಕ್ಕೆ ಆಗುತ್ತೆ ನೋಡಿ. ಇದರಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ಹತ್ತಿರದಲ್ಲಿ ಏನಾದರೂ ಇದ್ರೆ ಸಹ ಇದರಲ್ಲಿ ವ್ಯೂ ಆಗಿ ಕಾಣುತ್ತೆ ಅಂತ. ಇದರಲ್ಲಿ 360 ಕ್ಯಾಮರಾ ಇರುವುದಿಲ್ಲ? ಹೌದು, 360 ಕ್ಯಾಮರಾ. ಫ್ರಂಟ್ ಅಲ್ಲಿ ಬೋನೆಟ್ ಇದು ಬಂಪರ್ ಅಲ್ಲಿ ಬರುತ್ತೆ, ಹಿಂದ್ಗಡೆ ಬಂಪರ್ ಅಲ್ಲಿ ಬರುತ್ತೆ, ಮತ್ತೆ ಸೈಡ್ 2 ಮಿರರ್ಗಳ ಕೆಳಗಡೆ ಬರುತ್ತೆ. ಮಿರರ್ನ ಕೆಳಗೆ? ಹೌದು. ಅದು ನಾವು ಸಪರೇಟ್ ಹಾಕಬೇಕಂದ್ರೆ ಎಷ್ಟಾಗ್ತದೆ ಸರ್ ಅದಕ್ಕೆ? ಅದು ಕಂಪನಿಯಲ್ಲಿ ಸಪರೇಟ್ ಹಾಕುವಂತ ಆಪ್ಷನ್ ಇಲ್ಲ ಸರ್ ಪ್ರೆಸೆಂಟ್. ಇಲ್ಲ, ಅದು ತುಂಬಾ ರಿಸ್ಕ್ ಸರ್. ಕಂಪನಿಯಿಂದ ನಾವು ಇದು ಮಾಡೋದಿಲ್ಲ ಅದಕ್ಕೆ ಹಾಕಿ ಅಂತ. ನಾವು ಕಂಪನಿಯಲ್ಲಿ ಇನ್ಬಿಲ್ಟ್ ಬಂದದಾದ್ರೆ ನಿಮಗೆ ಒಳ್ಳೆ ಅದರಲ್ಲಿ ಕ್ಲೀನ್ ವಾರಂಟಿ ಎಲ್ಲ ಕಂಪನಿಯೇ ಕೊಡುತ್ತೆ. ಆ ಥರ ಔಟ್ ಸೈಡ್ ಹಾಕಿದ್ರೆ ಗ್ಯಾರಂಟಿ ಇಲ್ಲ ಅದಕ್ಕೆ? ಇಲ್ಲ. ಬೆಸ್ಟ್ ಸಿಸ್ಟಮ್ ನಿಮಗೆ. ಮತ್ತು ಇದರಲ್ಲಿ ಇದು ಸ್ಮಾರ್ಟ್ ಪ್ಲೇ ಪ್ರೋ ಪ್ಲಸ್ ಟಚ್ ಸ್ಕ್ರೀನ್ ಸಿಸ್ಟಮ್. ಇದರಲ್ಲಿ ನಿಮಗೆ ವಿತ್ ಆಂಡ್ರಾಯ್ಡ್ ಆಟೋ ಮತ್ತು ಆ್ಯಪಲ್ ಕಾರ್ ಪ್ಲೇ ಕೂಡ ಇನ್ಕ್ಲೂಡ್ ಆಗಿ ಬರುತ್ತೆ. ಮತ್ತು ಇದರಲ್ಲಿ ನಿಮಗೆ ಈ ಕ್ಲಸ್ಟರಲ್ಲಿ ಏನು ಡೀಟೇಲ್ಸ್ ತೋರಿಸುತ್ತೆ ಅದು ಇಲ್ಲಿ ಕೂಡ ನಿಮಗೆ ಮೆನ್ಷನ್ ಆಗಿ ತೋರಿಸ್ತದೆ. ಇಲ್ಲಿ ಫ್ಯೂಯಲ್ ಎಕಾನಮಿ ಆಗಿರ್ಬೋದು,
ಮತ್ತು ರೇಂಜ್ ಆಗಿರ್ಬೋದು, ಡ್ರೈವಿಂಗ್ ಡಿಸ್ಟೆನ್ಸ್ ಆಗಿರ್ಬೋದು, ಮತ್ತು ವೆಹಿಕಲ್ ವಾರ್ನಿಂಗ್ಸ್ ಆಗಿರ್ಬೋದು, ಎಲ್ಲ ಇದರಲ್ಲಿ ತೋರಿಸ್ತದೆ ಈ ಸಿಸ್ಟಮಲ್ಲಿ ಕೂಡ. ಹಾಗೆ ಮತ್ತು ಇದರಲ್ಲಿ ನಿಮಗೆ ಇದರಲ್ಲಿ ಡಿಸ್ಪ್ಲೇ ದೊಡ್ಡದು ಹಾಕ್ತೇನೆ ಅಂತ ಹೇಳಿದ್ರೆ ಆಪ್ಷನ್ ಉಂಟಾ? ಇದು ಸಾಕಾಗುತ್ತೆ ಸರ್. 9 ಇಂಚ್ ಟಚ್ ಸ್ಕ್ರೀನ್ ಸಿಸ್ಟಮ್ ಆರಾಮ್ಸೆ ಸಾಕಾಗುತ್ತೆ, ಎಲ್ಲದಕ್ಕೂ ಇದರಲ್ಲಿ ಸಾಕಾಗುವ ಹಾಗೆ ಇದೆ. ಮತ್ತು ಇದರಲ್ಲಿ ಆಪ್ಷನ್ಸ್ ತುಂಬ ಜಾಸ್ತಿ ಇದೆ ಕಂಪ್ಯಾರಿಟಿವ್ಲಿ ಸ್ಮಾರ್ಟ್ ಪ್ಲೇ ಪ್ರೋ ಪ್ಲಸ್ಸಲ್ಲಿ. TPMS ಕೂಡ ಇದರಲ್ಲಿ ಅವೈಲೇಬಲ್ ಬರುತ್ತೆ, ಎವರೇಜ್ ಸ್ಪೀಡ್ ಮಾನಿಟರಿಂಗ್ ಸಿಸ್ಟಮು, ಮತ್ತು ವೈರ್ಲೆಸ್ ಚಾರ್ಜರ್ ಆಪ್ಷನ್ ಕೂಡ ಇದೆ. ಬೇಕಿದ್ರೆ ಆನ್ ಮಾಡಿಕೊಳ್ಬೋದು, ಬೇಡದಿದ್ದರೆ ಆಫ್ ಮಾಡಿಕೊಳ್ಬೋದು, ಇಲ್ಲಿ ಆಪ್ಷನ್ ಬರುತ್ತೆ ಅದು. ಹಾಗೆ ಅದು ಮೊಬೈಲಲ್ಲಿ ಸಹ ನಮಗೆ ಆ ಫೀಚರ್ಸ್ ಬೇಕಾಗುತ್ತೆ, ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಮೊಬೈಲಲ್ಲಿ ಸಹ ಬೇಕಾಗುತ್ತೆ. ಇಲ್ಲಿ ಇದ್ದರೆ ನಿಮಗೆ ಇಟ್ಟ ಕೂಡಲೇ ಚಾರ್ಜಿಂಗ್ ನಿಮಗೆ ತೋರಿಸುತ್ತೆ. ಚಾರ್ಜ್ ಆಗುವಾಗ ಇಲ್ಲಿ ತೋರಿಸ್ತದೆ ನಿಮಗೆ. ಆ್ಯಕ್ಚುಲಿ ಕವರ್ ಇದ್ದು ಡಿಟೆಕ್ಟ್ ಮಾಡ್ತಾ ಇಲ್ಲ, ಕವರ್ ತೆಗಿಬೇಕು. ಅಂದರೆ ಕೆಲವು ಕವರಲ್ಲಿ ಡಿಟೆಕ್ಟ್ ಆಗ್ತದೆ, ಕೆಲವು ಕವರಲ್ಲಿ ಆಗೋದಿಲ್ಲ. ಇವಾಗ ಚಾರ್ಜಿಂಗ್ ಆಗ್ತಾ ಇದೆ ನೋಡಿ, ಬ್ಲಿಂಕ್ ಆಯ್ತು, ಅಲ್ಲಿ ಇಲ್ಲಿ ಕಲರ್ ಚೇಂಜ್ ಆಯಿತು, ಇಲ್ಲಿ ನಿಮಗೆ ಮೊಬೈಲ್ ಚಾರ್ಜ್ ಆಗ್ತದೆ. ಹಾಗೆ ಕಾರಲ್ಲಿ ಇದ್ದರೆ ಫುಲ್ ಚಾರ್ಜ್ ಆಗಲಿಕ್ಕೆ ಎಷ್ಟು ಹೊತ್ತು ಬೇಕು ಸರ್? ಇಲ್ಲ, ವೈರ್ಲೆಸ್ ಚಾರ್ಜಿಂಗಲ್ಲಿ ಜಾಸ್ತಿ ಹೊತ್ತು ಬೇಕಾಗುತ್ತೆ, ಟೈಮ್ ಬೇಕಾಗುತ್ತೆ. ಬಟ್ ನಿಮಗೆ ಚಾರ್ಜಿಂಗ್ ಅದೇ ಅದರಲ್ಲೇ ಇಡಬೇಕು ಅಂತಲ್ಲ, ನಮಗೆ ಇಲ್ಲಿ ಚಾರ್ಜರ್ ಆಪ್ಷನ್ ಕೂಡ ಬರುತ್ತೆ. ಇದರಲ್ಲೊಂದು ಸ್ಪೆಷಲೈಸೇಷನ್ ನಮಗೆ, ಅಂದರೆ ಚಾರ್ಜರನ್ನು ಕ್ಯಾರಿ ಮಾಡಬೇಕು ಅಂತ ಇರೋದಿಲ್ಲ, ಅದರಲ್ಲಿ ನಮಗೆ ಇಟ್ಟ ಕೂಡಲೇ ಚಾರ್ಜ್ ಆಗುವ ಹಾಗೆ ಬರ್ತದೆ. ಮತ್ತು ರೇರ್ AC ವೆಂಟ್ ಬರುತ್ತೆ, ಹಿಂದುಗಡೆ ಕೂಡ 2 ಚಾರ್ಜಿಂಗ್ ಪೋರ್ಟ್ಸ್ ಬರುತ್ತೆ, ಸ್ಪೀಡ್ ಚಾರ್ಜಿಂಗ್ ಪೋರ್ಟ್ಸ್. ಹಾಗೆ ಹಿಂದೆ ಕೂತವರಿಗೂ ಕೂಡ ಹೌದು, ಚಾರ್ಜಿಂಗ್ ಪೋರ್ಟ್ಸ್ ಯೂಸ್ ಮಾಡ್ಬೋದು. ಮತ್ತು ಕ್ರೂಸ್ ಕಂಟ್ರೋಲ್ ಬರುತ್ತೆ ಸರ್ ನಮಗೆ. 40 ಕಿಲೋಮೀಟರ್ 3rd ಗೇರ್ನ ನಂತರಕ್ಕೆ ಇದನ್ನು ಕ್ರೂಸ್ ಸೆಟ್ ಮಾಡಿಕೊಂಡ್ರೆ ನಮಗೆ ವಿದೌಟ್ ಆಕ್ಸಲರೇಷನ್ ಸೇಮ್ ಸ್ಪೀಡ್ ಮೇಂಟೈನ್ ಮಾಡೋ ಆಪ್ಷನ್ ಕೂಡ ಇದೆ ಇದರಲ್ಲಿ. ಹಾಗೆ ತುಂಬ ಆಪ್ಷನ್ ಕೊಟ್ಟಿದ್ದಾರೆ ಹಾಗಾದರೆ. ಹೌದು ಹೌದು ಸರ್. ಅಲ್ಲಿ ಇದೇನು ಡಿಸ್ಪ್ಲೇ ಸರ್ ಈಚೆದ್ದು? ಇದು RPM ಮೀಟರ್ ಬರುತ್ತೆ ಸರ್ ಈ ಕಡೆದು, ಇದು ನಿಮಗೆ ಸ್ಪೀಡೋಮೀಟರ್ ಬರ್ತದೆ. ಹಾಗೆ ಮತ್ತೆ ಇದರಲ್ಲಿ ಸನ್ ರೂಫ್ ಬರುತ್ತೆ. ಸನ್ ರೂಫ್ ಇದನ್ನು ಪ್ರೆಸ್ ಮಾಡಿದರೆ ಓಪನ್ ಆಗ್ತದೆ ಅಲ್ಲ? ಓಪನ್ ಆಗುತ್ತೆ ಸರ್ ಸನ್ ರೂಫ್. ಸರ್ ನಿಲ್ಬೇಕಂದ್ರೆ ಸೀಟ್ ಹಿಂದೆ ಮಾಡಬೇಕಲ್ಲ? ಹೌದು, ಹಿಂದ್ಗಡೆಯಿಂದನೇ ನಿಲ್ಲಕ್ಕೆ ಕಂಫರ್ಟೇಬಲ್ ಆಗುತ್ತೆ ಸರ್, ಫ್ರಂಟಿಂದ ಮಗುರ್ದಕ್ಕಿಂತ ಸಹ. ನೋಡೋಣ ಒಮ್ಮೆ ಇಂಜಿನ್ ನೋಡುವನಾ ಸರ್? ನೋಡುವ. ಎದುರುಗಡೆ ಕೂಡ ಕಂಫರ್ಟೇಬಲ್ ಆಗಿ ಉಂಟು, ಹಿಂದೆ ಕೂಡ ಕಂಫರ್ಟೇಬಲ್ ಆಗಿ ಉಂಟು. ಹೌದು, ಇದರಲ್ಲಿ ತುಂಬ ಕಂಫರ್ಟಬಿಲಿಟಿ ಬರುತ್ತೆ ನಿಮಗೆ. ಲಾಸ್ಟ್ ಜಾಸ್ತಿ ಲಾಂಗ್ ಹೋಗೋದಿದ್ರು ಕೂಡ ಇದರಲ್ಲಿ ನಿಮಗೆ ತುಂಬ ಕಂಫರ್ಟೇಬಲ್ ಬರುತ್ತೆ. ಇದು ಸಿಡ್ಯಾನ್ ಅಂತ ಡಿಸೈನ್ ಮಾಡಿರೋದು ಅದಕ್ಕೆ ಅಂತಲೇ. ಇಂಜಿನ್ ಎಲ್ಲ ಸೇಮ್ ಸರ್ ಇದು? ಹಾಂ, Z ಸೀರೀಸ್ 1200 cc ಅಲ್ಲಿ Z ಸೀರೀಸ್ ಇಂಜಿನ್ ಅಂತ ಬರುತ್ತೆ ಇದು. ಅಂದರೆ ಬ್ಯಾಟ್ರಿ ಕೂಡ ಅಷ್ಟೇ 2 ವರ್ಷ ಅಲ್ಲ ಸರ್? ಸೇಮ್ ಸೇಮ್ ಸೇಮ್. ಈ ಕಾರ್ನ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟು ಸರ್? 165 mm ಸರ್. ರೋಡ್ ಗ್ರಿಪ್ಪಿಗೋಸ್ಕರ 165 mm ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಶಿಫ್ಟ್ ಡಿಸೈರ್ ಕಾರ್ನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ. ಧನ್ಯವಾದಗಳು.